ಸಚಿವರು ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಆದೇಶ, ಸಿಎಂ ಡಿಸಿಎಂ ಜೊತೆ ನಿಲ್ಲಬೇಕೆಂದು ಕಿವಿ ಮಾತು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಲೆಕ್ಷನ್ ಗೆದ್ಕೋಬೇಕು, ನಮ್ಮೂರಿಗೆ ಬಂದ್ಬಿಟ್ಟು ಕ್ಯಾಂಪೇನ್ ಮಾಡಿಬಿಟ್ರೆ ಸಿದ್ದರಾಮಣ್ಣ ಅವರು DK ಅವರು ನಮಗೊಂದಷ್ಟು ವೋಟ್ ಬಿದ್ದು ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಶಾಸಕರುಗಳು ಅಥವಾ ಸಚಿವರುಗಳು ಇವತ್ತಿಗೂ ಅವರೇ ಅನ್ನೋ ಬೇಸರ ಹೈಕಮಾಂಡ್ಗಿದೆ. ಹೇಗಾದರೂ ಮಾಡಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿರುವಂಥ ಮತಗಳನ್ನು ಬಿಜೆಪಿ ಕಡೆ ಓಲೈಸ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರುಗಳು ಅನಂತಕುಮಾರ್ ಹೆಗಡೆ ಆದಿಯಾಗಿ ರೊಚ್ಚಿಗೆದ ಭಾಷಣಗಳು ಮಾಡ್ತಾವ್ರೆ. ಇತ್ತೀಚೆಗಷ್ಟೇ ಅನಂತಕುಮಾರ್ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಹೆಗಡೆ ಅವರು ರಾಮ ಮಂದಿರದ ವಿಚಾರದಲ್ಲಿ ಮಾತನಾಡ್ತಾ, ಸಿದ್ದರಾಮಯ್ಯ ಬರಲಿ ಬಿಡಲಿ ರಾಮ ಮಂದಿರ ಉದ್ಘಾಟನೆ ಆಗೇ ಆಯ್ತದೆ ಮಗನೇ ಅಂತ ಸಿದ್ದರಾಮಯ್ಯ ಅವ್ರ ವಿರುದ್ಧ ಏಕವಚನವನ್ನು ಬಳಸಿದ್ರು. ಆ ಬೈಟ್ ನಮ್ಮಲ್ಲೂ ಹೋಗೈತೆ. ಆದರೆ ಈ ವಿಚಾರವನ್ನು ಕಾಂಗ್ರೆಸ್ನ ಸಚಿವರುಗಳು ಶಾಸಕರುಗಳು ಹೆಚ್ಚಾಗಿ ತೆಗೆದುಕೊಂಡೇ ಇಲ್ಲ, ಸೀರಿಯಸ್ ಆಗಿ ತೆಗೆದುಕೊಂಡೇ ಇಲ್ಲ. ಹೆಚ್ಚು ಅಂದರೆ ಇದು BJPಗರ ಸಂಸ್ಕೃತಿಯನ್ನು ಸೂಚಿಸುತ್ತೆ, ಇದು ಅನಂತಕುಮಾರ್ ಹೆಗಡೆ ಅವರ ಸಂಸ್ಕೃತಿ ಸಂಸ್ಕಾರವನ್ನು ಜನರಿಗೆ ಅರ್ಥ ಮಾಡಿಸ್ತಾ ಇದೆ ಅಂತ ಅವರು ತೆಗೆದ ಬಾಯಿಗೆ ಮಗನೇ ಅಂತ ಮಾತಾಡ್ತಾವ್ರೆ. ನೀವು ನೋಡಿದ್ರೆ ಸಂಸ್ಕೃತಿ ಸಂಸ್ಕಾರ ಅನ್ಕೊಂಡು ಮಾತಾಡ್ಕೊತಾ ಇದ್ದೀರಾ. ಹಿಂಗಾದರೆ ಕೌಂಟರ್ ಹೆಂಗೆ ಕೊಡೋಕ್ಕಾಯ್ತದೆ? ಹಂಗನ್ಬಿಟ್ಟು ಅವ್ರ ಮಗನೇ ಅಂದ್ಬಿಟ್ಟು ಇವ್ರು ಇನ್ನೊಂದು ಸೇರಿಸ್ಬಿಟ್ಟು ಹೇಳೋದು ಅಂತ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ನಾಯಕರುಗಳನ್ನು ಅನವಶ್ಯಕವಾಗಿ ಅವಾಚ್ಯ ಶಬ್ದಗಳಿಂದ ಬಳಸುತ್ತಿರುವ ಪ್ರತಿಪಕ್ಷ ನಾಯಕರುಗಳ ವಿರುದ್ಧ ಕಾಂಗ್ರೆಸ್ನ ಸಚಿವರುಗಳು ಮತ್ತು ಶಾಸಕರುಗಳು ಸರಿಯಾಗಿ ಅಟ್ಯಾಕ್ ಮಾಡ್ತಿಲ್ಲ ಅನ್ನೋ ಬೇಸರ ಕಾಂಗ್ರೆಸ್ ಹೈಕಮಾಂಡ್ನ ಕಾಡ್ತಾ ಇದೆ. ಸಂಕಷ್ಟದ ಸಂದರ್ಭದಲ್ಲಿ ನಾಯಕರುಗಳ ಪರವಾಗಿ ನೀವುಗಳು ನಿಂತ್ಕೋಬೇಕು. ಆದರೆ ನೀವುಗಳು ನಮಗೆ ಯಾಕೆ ಬೇಕು ಬಿಡ್ರಪ್ಪ, CM ಅವ್ರ ವಿಚಾರ ಅವ್ರು ಮಾತಾಡ್ಕೋತಾರೆ, DCM ಅವ್ರ ವಿಚಾರ ನಮಗೆ ಹಾಕಬೇಕು, ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ನೋಡ್ಕೊಳ್ಳೋಣ ಅಂತ ಕಾಂಗ್ರೆಸ್ ಪಕ್ಷದವರೇ ಇಂಥ ನಿರ್ಧಾರಕ್ಕೆ ಬಂದರೆ ನಾಯಕತ್ವಕ್ಕೆ ಕೊಟ್ಟ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. CM DCM ಬೆಂಬಲಕ್ಕೆ ಸಚಿವರು ಶಾಸಕರು ಯಾಕೆ ಮುಂದೆ ಬರ್ತಿಲ್ಲ ಎಂದು ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನೆ ಮಾಡಿದೆ. ವಿವಾದ ಗೊಂದಲಗಳ ಸಂದರ್ಭದಲ್ಲಿ ಶಾಸಕರು ಸಚಿವರು CM DCM ಬೆಂಬಲಕ್ಕೆ ನಿಲ್ಲುತ್ತಿಲ್ಲ. ಶಾಸಕರೂ ಕೂಡ ವಿರೋಧ ಪಕ್ಷಗಳ ತಂತ್ರಗಾರಿಕೆಗೆ ಕೌಂಟರ್ ಕೊಡುವ ಕೆಲಸ ಮಾಡಿ ಕೇವಲ CM DCM ಮಾತ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡ್ರೆ ಸಾಲದು ಅಂತ ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಶಾಸಕರೇ ಜನರ ಮುಂದಿಡಿ ಅಂತ ಹೇಳವ್ರೆ. ಅವ್ರಿಗೆ ಬೈದ್ರು ನೀವು ಬೈಯೋದಲ್ಲ, ನಿಮ್ಮ ಸಾಧನೆಗಳ ಜೊತೆಯಲ್ಲೇ BJPಯ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸೋ ಕೆಲಸವನ್ನು ಮಾಡಿ, ನಿಮ್ಮ ಗ್ಯಾರಂಟಿಗಳ ಜೊತೆಯಲ್ಲೇ BJPಯ ಗೊಂದಲಗಳನ್ನು ಜನರಿಗೆ ಮುಟ್ಟಿಸೋ ಕೆಲಸವನ್ನು ಮಾಡಿ, ನಿಮ್ಮ ಪಕ್ಷವನ್ನು ನಿಮ್ಮ ನಾಯಕರುಗಳನ್ನು ನೀವು ಸಮರ್ಥಿಸ್ಕೊಳ್ಳದೆ ಬೇರೆಯವ್ರು ಬಂದ ಮಾತಾಡೋಕ್ಕಾಯ್ತದೆ? BJP ನಾಯಕರುಗಳು ಏಕವಚನದಲ್ಲಿ ಮಾತನಾಡೋಕ್ಕೆ ಶುರು ಮಾಡೋರೆ. ನೀವುಗಳು ಏನು ಮಾಡ್ತಾ ಇದ್ದೀರಾ? BJPಯ ನ್ಯೂನ್ಯತೆಗಳನ್ನು, ಮೋದಿ ಕೊಟ್ಟ ಪೊಳ್ಳು ಭರವಸೆಗಳನ್ನು, ಕೇವಲ ರಾಮ ಮಂದಿರವನ್ನು ಸಂಪೂರ್ಣ ಉದ್ಘಾಟನೆಗೆ ಮೊದಲೇ, ಸಂಪೂರ್ಣ ನಿರ್ಮಾಣಕ್ಕೂ ಮೊದಲೇ ಉದ್ಘಾಟನೆಗೆ ಹೊರಟಿರುವಂತಹ BJPಯ ಚುನಾವಣಾ ಲೆಕ್ಕಾಚಾರಗಳನ್ನು ಜನರಿಗೆ ಸರಿಯಾಗಿ ಅರ್ಥ ಮಾಡಿಸಿ. ಹಾಗಾದಲ್ಲಿ ಮಾತ್ರ ಪಕ್ಷ ನಿಷ್ಠೆಯನ್ನು ಮೆರೆಯೋಕೆ ಸಾಧ್ಯ. ಲೋಕಸಭಾ ಚುನಾವಣೆಯಲ್ಲಿ ದೃಢ ಸಂಕಲ್ಪದೊಂದಿಗೆ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಕಿವಿ ಮಾತನ್ನು ಹೇಳಿದೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ. ಕೇವಲ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಮ್ಮೂರು ನಮ್ಮದು ಅನ್ಕೊಂಡು ಕುಂತ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅನ್ನೋ ರೀತಿಯಲ್ಲಿ ನೀವುಗಳು ಮಾತನಾಡೋಕ್ಕೆ ಶುರು ಆದರೆ ಎದುರಾಳಿಗಳ ಕೌಂಟರ್ ಕೂಡ ಕಡಿಮೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ. ಎಸ್, ಅವರು ಬಳಸಿದ್ರು ಅಂತ ನೀವೇ ಅದ ಪದವನ್ನು ಬಳಸಬೇಕು ಅಂತ ಅಲ್ಲ, ಅದರ ಬದಲಾಗಿ BJPಯ ನ್ಯೂನ್ಯತೆಗಳನ್ನು ಜನರಿಗೆ ಮುಟ್ಟಿಸೋ ಕೆಲಸವನ್ನು ಮಾಡಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಉದ್ದೇಶ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರುಗಳು ಕಾರ್ಯಪ್ರವೃತ್ತರಾಗ್ತಾರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.